ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬೆಸ್ಟ್ ಹೇರ್ ಕಲರ್ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಸಾಕಷ್ಟು ಜನ ಕೇಳ್ತಾನೆ ಇರ್ತೀರಾ, ಮ್ಯಾಮ್ ನಮ್ಮ ಹೇರ್ ಎಲ್ಲದೂ ಕೂಡ ವೈಟ್ ಹೇರ್ ಆಗಿಬಿಟ್ಟಿದೆ. ಸೊ ನಾವು ಯಾವುದೇ ಒಂದು ಹೇರ್ ಡೈ ಹಚ್ಚಿದ್ರು ಕೂಡ ನಮಗೆ ಅದು ಸೆನ್ಸಿಟಿವ್ ಆಗಿಬಿಡುತ್ತೆ. ನಮ್ಮ ಸ್ಕ್ಯಾಲ್ಪ್ ಹೆಲ್ತ್ ಎಲ್ಲದೂ ಕೂಡ ಹಾಳಾಗುತ್ತೆ ಮತ್ತು ನಮಗೆ ರಿಸಲ್ಟೇ ಸಿಗೋದಿಲ್ಲ. ಬೇಗನೆ ನಾವೇನು ಕಲರ್ ಹಾಕಿರ್ತೀವಿ ಅದೆಲ್ಲದೂ ಕೂಡ ಫುಲ್ಲು ಮತ್ತೆ ಶೇಡ್ ಎಲ್ಲ ಹೋಗಿಬಿಡುತ್ತೆ, ಮತ್ತು ವೈಟ್ ಹೇರ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಅಂತಲೇ ಹೇಳ್ತಿರ್ತೀರ. ಮತ್ತು ಕೆಲವರು ನಾವು ಹೇರ್ ಡೈ ಯೂಸ್ ಮಾಡಿದ್ರೆ ನಮಗೆ ಗಾಯಗಳಾಗುತ್ತೆ, ಮತ್ತು ಕ್ಯೂ ಬರುತ್ತೆ, ಕಡ್ತ ಸ್ಟಾರ್ಟ್ ಆಗಿಬಿಡುತ್ತೆ, ನಮಗೆ ಅದು ಸೂಟೇ ಆಗೋದಿಲ್ಲ. ಯಾವ್ದಾದ್ರು ನಮಗೆ ಸೂಟ್ ಆಗೋಂಥ ಒಂದು ನ್ಯಾಚುರಲ್ ಆಗಿರೋಂಥ ಹೇರ್ ಕಲರ್ ಇದ್ರೆ ತಿಳಿಸ್ಕೊಡಿ ಅಂತ ಇನ್ನೊಂದಷ್ಟು ಜನ ಕೇಳ್ತಿದ್ದಾರೆ. ಮತ್ತೊಂದಷ್ಟು ಜನ ನಮ್ಮ ಏಜ್ ಇನ್ನೂ ತುಂಬಾ ಚಿಕ್ಕದಿದೆ, ಬಟ್ ಆದರೆ ನಮಗೆ ಪ್ರೀ ಮೆಚೂರ್ ಹೇರ್ ಗ್ರೇಯಿಂಗ್ ಎಲ್ಲ ಬರ್ತಾ ಇದೆ. ಸೊ ನಾವು ಸಣ್ಣ ವಯಸ್ಸಲ್ಲೇ ನಮ್ಮ ಹೇರ್ ಎಲ್ಲದೂ ಕೂಡ ವೈಟ್ ಆಗ್ತಾ ಇದೆ. ಸೊ ಅದಕ್ಕೂ ಕೂಡ ಪರ್ಮನೆಂಟ್ ಆಗಿರೋಂಥ ಒಂದು ಸೊಲ್ಯೂಷನ್ ತಿಳಿಸ್ಕೊಡಿ ಅಂತಲೂ ಕೇಳ್ತಾ ಇದ್ರಿ. ಸೊ ಇದು 3 ರೀಸನ್ ಇಟ್ಕೊಂಡು ನಾನು ಡಾಕ್ಟರ್ ಹತ್ರ ಕೇಳಿದಾಗ ಒಂದು ಬೆಸ್ಟ್ ನ್ಯಾಚುರಲ್ ಆಗಿರೋಂಥ ಹೇರ್ ಕಲರ್, ಅದು ಕೂಡ ಆಯುರ್ವೇದಿಕ್, ಓಕೆನಾ. ಸೊ ಈ ಒಂದು ಹೇರ್ ಕಲರ್ ನನಗೆ ತೋರಿಸಿದ್ದಾರೆ, ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಬೋದು, ಓಕೆನಾ. ಸೊ ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಸ್ಕಿನ್ ಕೇರ್ ರಿಲೇಟೆಡ್ ಆ್ಯಂಡ್ ಹೇರ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಆ್ಯಂಡ್ ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು, ಎವ್ರಿಡೇ ನಮ್ಮ ಚಾನಲ್ನಲ್ಲಿ ವಿಡಿಯೋಸ್ ಎಲ್ಲ ಅಪ್ಲೋಡ್ ಆಗ್ತಿರುತ್ತೆ. ನೀವು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ. ಸೊ ದಟ್ ನೀವು ಆರಾಮ ಫ್ರೀಯಾಗಿ ಈಸಿಯಾಗಿ ನೋಡ್ಬೋದು. ನಾವು ಅಪ್ಲೋಡ್ ಮಾಡೋ ವಿಡಿಯೋಸ್ ನಿಮಗೆ ಯಾವುದು ಕೂಡ ಮಿಸ್ ಆಗೋದಿಲ್ಲ, ಸರಿನಾ. ಸೊ ಬನ್ನಿ ತಡ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಡಾಕ್ಟರ್ ರೆಕಮೆಂಡ್ ಮಾಡುವಂಥ ಒಂದು ಆಯುರ್ವೇದಿಕ್ ನ್ಯಾಚುರಲ್ ಹೇರ್ ಕಲರ್ ಯಾವುದು ಅಂತ ಹೇಳಿದ್ರೆ ಖಾದಿ ನ್ಯಾಚುರಲ್ ಹೇರ್ ಕಲರ್ ಅಂತ ಹೇಳಿ ನೋಡ್ತಾ ಇದ್ದೀರಲ್ವಾ. ಸೊ ಪ್ಯಾಕೇಜಿಂಗ್, ಸೊ ಇದೇ ಆ ಒಂದು ಹೇರ್ ಕಲರ್, ಓಕೆನಾ. ಸೊ ಇದು ಬಂದು 100% ಪ್ಯೂರ್ ಆಯುರ್ವೇದಿಕ್ ನ್ಯಾಚುರಲ್ ಹೇರ್ ಕಲರ್ ಆಗಿದೆ. ಅಂಡ್ ಈ ಹೇರ್ ಕಲರ್ ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ, ಮತ್ತೆ ಎಲ್ಲ ಕೆಮಿಕಲ್ಸ್ ಲೈಕ್ ಫ್ರೇಗ್ರೆನ್ಸ್ ಆಗಿರ್ಬೋದು, ಪ್ಯಾರಾಬಿನ್ಸ್ ಆಗಿರ್ಬೋದು, ಬೇರೆ ಫಿಲ್ಟರ್ಸ್ಗಳಾಗಿರ್ಬೋದು ಎಲ್ಲದೂ ಕೂಡ ಫ್ರೀ ಆಗಿದೆ. ಅಂಡ್ ಮೇನ್ ಇಂಪಾರ್ಟೆಂಟ್ PPD ಮತ್ತೆ ಅಮೋನಿಯಾ, ಸೊ 2 ಹಾರ್ಮ್ಫುಲ್ ಕೆಮಿಕಲ್ಸ್ ಎಲ್ಲದೂ ಕೂಡ ಫ್ರೀ ಇದೆ, ಓಕೆನಾ. ಸೊ ನಿಮಗೆ ಗೊತ್ತಿರೋದಿಲ್ಲ, ನಾರ್ಮಲ್ ಈಗ 10 ರೂಪೀಸ್ 20 ರೂಪೀಸ್ ಅಲ್ಲೆಲ್ಲ ಸಿಗ್ತಿದೆ. ಅಡ್ವರ್ಟೈಸ್ಮೆಂಟ್ ನೋಡ್ಕೊಂಡು ನೀವು ಯೂಸ್ ಮಾಡ್ತಿರೋಂಥ ಹೇರ್ ಕಲರ್ ಇದೆ ಅಲ್ವಾ, ಸೊ ಅದು ನಿಮಗೆ ಸೆಟ್ ಆಗಿದ್ರು ಕೂಡ ಇನ್ ಫ್ಯೂಚರ್ ಅಲ್ಲಿ ನಿಮ್ಮ ಹೇರ್ ಎಲ್ಲದೂ ಕೂಡ ಲಾಸ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತೆ ನಿಮ್ಮ ಐಗೆ ಎಫೆಕ್ಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಆ ಪ್ಯಾಕೆಟ್ ಅಲ್ಲಿ ಜಸ್ಟ್ ನಿಮಗೆ ಒಂದು ಅಮೋನಿಯಾ ಫ್ರೀ ಅಂತ ಬರ್ದಿರ್ತಾರೆ, ಇಲ್ಲ PPD ಫ್ರೀ ಅಂತ, ಇವೆರಡರಲ್ಲಿ ಯಾವ್ದಾದ್ರು ಒಂದು ಬರ್ದಿರ್ತಾರೆ. ಬಟ್ ಇನ್ನೊಂದು ಇಂಗ್ರೀಡಿಯೆಂಟ್ ಆಕ್ಟಿವ್ ಆಗಿರುತ್ತೆ, ಓಕೆನಾ. 2 ಫ್ರೀ ಇದೆ ಅಂತ ಹೇಳಿ ಯಾವುದೇ ಒಂದು ಪ್ಯಾಕೆಟ್ ಅಲ್ಲೂ ಕೂಡ ಬರ್ದಿರೋದಿಲ್ಲ. ಅಂದ್ರೆ ನೀವೇನು ಅಡ್ವರ್ಟೈಸ್ಮೆಂಟ್ ನೋಡ್ಕೊಂಡು ಯೂಸ್ ಮಾಡ್ತಿದ್ದೀರಲ್ಲ, ಸೊ ಅದರಲ್ಲಿ 2 ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ಗಳಿರುತ್ತೆ. ಸೊ ಹಾಗಾಗಿ ಕೆಲವರಿಗೆ ಸೂಟ್ ಆಗೋದಿಲ್ಲ, ಕೆಲವರಿಗೆ ಏನು ಆಗದೆ ಇದ್ರೂ ಕೂಡ ಇನ್ ಫ್ಯೂಚರ್ ಅಲ್ಲಿ ಆಗೋ ಚಾನ್ಸಸ್ ಅಂತೂ ಖಂಡಿತ ಇದೆ. ಸೊ ವೈ? ಬಿಕಾಸ್ 2 ಇಂಗ್ರೀಡಿಯೆಂಟ್ ಇದೆಲ್ಲ, ಇದಂತೂ ತುಂಬಾನೇ ಹಾರ್ಮ್ಫುಲ್ ಕೆಮಿಕಲ್ಸ್ ಅಂತಾನೆ ಹೇಳ್ಬೋದು. ಸ್ಲೋ ಪಾಯ್ಸನ್ ಆಗಿ ಕೆಲವರಿಗೆ ವರ್ಕ್ ಆದ್ರೆ ಕೆಲವರಿಗೆ ಸಡನ್ ಆಗಿನೇ ಇದು ಎಫೆಕ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಈ 2 ಇಂಗ್ರೀಡಿಯೆಂಟ್ ಈ ಒಂದು ಖಾದಿ ನ್ಯಾಚುರಲ್ ಹೇರ್ ಕಲರ್ ಅಲ್ಲಿ ಇಲ್ಲ, ಓಕೆನಾ. ಅಂಡ್ ಇದು ನಾನಾಗಲೇ ಹೇಳಿದಾಗೆ 100% ಪ್ಯೂರ್ ಆಯುರ್ವೇದಿಕ್ ಬ್ಲಾಕ್ ಹೆನ್ನಾ ಪೌಡರ್ ಅಂತಾನೆ ಹೇಳ್ಬೋದು. ಅಂಡ್ ಇದು ನಿಮಗೆ ಪೌಡರ್ ಫಾರ್ಮ್ ಅಲ್ಲಿ ಇರುತ್ತೆ, ಯಾವುದೇ ರೀತಿ ಲಿಕ್ವಿಡ್ ಅಥವಾ ಪೇಸ್ಟ್ ರೂಪದಲ್ಲಿ ಇರೋದಿಲ್ಲ, ನಾರ್ಮಲ್ ಪೌಡರ್ ರೂಪದಲ್ಲೇ ಇರುತ್ತೆ, ಸರಿನಾ. ಅಂಡ್ ಇದರಲ್ಲಿ ನ್ಯಾಚುರಲ್ ಆಗಿರೋಂಥ ಇಂಗ್ರೀಡಿಯೆಂಟ್ಸ್ಗಳು 100% ಆಗಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ತುಂಬಾನೇ ಈಸಿಯಾಗಿ ಮತ್ತೆ ತುಂಬಾನೇ ಎಫೆಕ್ಟಿವ್ ಆಗಿ ನಿಮ್ಮ ಹೇರ್ ಏನು ಕಲರ್ ಇದೆ ಅಲ್ವಾ, ಅಂದರೆ ವೈಟ್ ಕಲರ್ ಏನಿದೆ ಅದು ಬ್ಲ್ಯಾಕ್ ಹೇರ್ ಆಗಿ ನ್ಯಾಚುರಲ್ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ನೀವೇನೋ ಹೇರ್ ಕಲರ್ ಅಪ್ಲೈ ಮಾಡಿದ್ದೀರಾ ಅಂತ ಗೊತ್ತಾಗೋದಿಲ್ಲ ಬೇರೆಯವರಿಗೆ, ಮತ್ತೆ ನಿಮಗೂ ಕೂಡ ಫೀಲ್ ಆಗೋದಿಲ್ಲ. ನಾರ್ಮಲ್ ಆಗಿ ನಿಮ್ಮ ಹೇರ್ ಬ್ಲ್ಯಾಕ್ ಇದೆ ಅಂತ ಹೇಳಿ ನಿಮಗೆ ಶೋ ಆಗುತ್ತೆ, ಅಷ್ಟು ಈಸಿಯಾಗಿ ಬ್ಲೆಂಡ್ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಈ ಒಂದು ಹೇರ್ ಕಲರ್ ನೀವು ಯೂಸ್ ಮಾಡೋದ್ರಿಂದ ಬರೀ ನಿಮ್ಮ ಹೇರ್ ವೈಟ್ ಇರೋದು ಬ್ಲ್ಯಾಕ್ ಆಗೋದಿಲ್ಲ, ಅದ್ರ ಜೊತೆಗೆ ಸ್ಕ್ಯಾಲ್ಪ್ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ನಿಮ್ಮ ಸ್ಕ್ಯಾಲ್ಪ್ ಏನಾದ್ರು ಡ್ರೈನೆಸ್ ಇತ್ತು, ಕಡ್ತಗಳಾಗಿರ್ಬೋದು, ಇಚ್ಚಿಂಗ್ ಆಗಿರ್ಬೋದು, ಕ್ಯೂ ಬರೋದಾಗಿರ್ಬೋದು, ಗಾಯಗಳಾಗೋದಾಗಿರ್ಬೋದು, ಸೊ ಈ ರೀತಿನಲ್ಲೆಲ್ಲ ಏನಾದ್ರು ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಸೊ ಸ್ಕ್ಯಾಲ್ಪ್ ಹೆಲ್ತ್ ಕೂಡ ಕಡಿಮೆ ಆಗುತ್ತೆ, ಅಂದ್ರೆ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಆ ಒಂದು ಪ್ರಾಬ್ಲಮ್ಸ್ ಕಡಿಮೆ ಆಗಿ ಹೆಲ್ತ್ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ, ಮತ್ತೆ ನರಿಶ್ಮೆಂಟ್ ಸಿಗತ್ತೆ ಅಂತಾನೆ ಹೇಳ್ಬೋದು. ಆವಾಗ ನಿಮ್ಮ ಹೇರ್ ಏನಿರುತ್ತೆ ತುಂಬಾ ಸಾಫ್ಟ್ ಆಗುತ್ತೆ, ತುಂಬಾನೇ ಸ್ಮೂತ್ ಆಗುತ್ತೆ, ಮತ್ತೆ ಏನಾದ್ರು ಇರಿಟೇಷನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಕಡಿಮೆ ಆಗುತ್ತೆ, ಸರಿನಾ. ನೀವು ಕೆಲವೊಂದು ಇವಾಗ ಅಪ್ಲೈ ಮಾಡ್ತಿರೋಂಥ ಹೇರ್ ಡೈ ನೀವು ನೋಡಿರ್ಬೋದು, ನೀವು ಅಪ್ಲೈ ಮಾಡಾದ್ಮೇಲೆ ನಿಮ್ಮ ಹೇರ್ ಒಂದ್ ರೀತಿ ಡ್ರೈನೆಸ್ ತರ, ಒಂಥರ ಪೊರ್ಕೆ ಕಡ್ಡಿ ತರ
ಸೊ ಆ ರೀತಿನಲ್ಲೆಲ್ಲ ಆಗ್ಬಿಟ್ಟಿರತ್ತೆ ಅಲ್ವಾ. ಬಟ್ ಈ ಒಂದು ಹೇರ್ ಡೈ ನೀವು ಯೂಸ್ ಮಾಡಾದ್ಮೇಲೆ ನಿಮ್ಮ ಹೇರ್ ಸಖತ್ ಸಾಫ್ಟ್ ಆಗಿ ಸ್ಟ್ರೈಟ್ ಆಗುತ್ತೆ ಅಂತಾನೆ ಹೇಳ್ಬಂದ್ರೆ, ತುಂಬಾ ಒಂಥರ ಸಾಫ್ಟ್ ಆಗಿ ತುಂಬಾನೇ ಒಂಥರ ಸಿಲ್ಕಿ ತರ ಅಂತ ಅನ್ಸುತ್ತೆ. ಅಷ್ಟು ತುಂಬಾ ಚೆನ್ನಾಗಿ ಇದಕ್ಕೆ ನಿಮ್ಮ ಹೇರ್ಗೆ ಇದು ನರಿಶ್ಮೆಂಟ್ ಪ್ರೊವೈಡ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ನಿಮ್ಮ ಹೇರ್ ಹೆಲ್ತ್ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಅಂಡ್ ನಾನು ಆಗ್ಲೇ ಹೇಳಿದಾಗ ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ ಫ್ರೆಂಡ್ಸ್, ಓಕೆನಾ. ಸೊ ಇದು ಎಲ್ಲ ಹೇರ್ ಟೈಪ್ಸ್ಗೆ ಸೂಟ್ ಆಗುತ್ತೆ. ಈ ಒಂದು ಹೇರ್ ಡೈ ನಿಮ್ಗೆ ಯಾವುದೇ ಹೇರ್ ಟೈಪ್ಸ್ ಆದ್ರೂ ಕೂಡ ನೀವು ಯೂಸ್ ಮಾಡ್ಬೋದು, ನಿಮಗೆ ಸೂಟ್ ಆಗುತ್ತೆ. ವೈ ಬಿಕಾಸ್ ಇದು ಆಯುರ್ವೇದಿಕ್ ಮತ್ತೆ ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರುವಂಥದ್ದು. ಹಾಗಾಗಿ ಡಾಕ್ಟರ್ ತುಂಬಾ ಜನರಿಗೆ ಹೈಲಿ ರೆಕಮೆಂಡ್ ಮಾಡ್ತಾರೆ. ಅಂಡ್ ಈ ಹೇರ್ ಕಲರ್ ಅಲ್ಲಿ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳಿದೆ. ಸೊ ಯಾವ್ದೆಲ್ಲ ಇದೆ ಅಂತ ಹೇಳಿದ್ರೆ, ಫಸ್ಟ್ ಒನ್ ಬಂದು ಇಂಡಿಗೋ ಇದೆ, ಅಂಡ್ ಸೆಕೆಂಡ್ ಒನ್ ಬಂದು ಹೆನ್ನಾ ಇದೆ, ಅಂಡ್ ಥರ್ಡ್ ಒನ್ ಬಂದು ಆಮ್ಲ. ಈ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ನರಿಶ್ಮೆಂಟ್ ಸಿಗುತ್ತೆ. ನಿಮ್ಮ ವೈಟ್ ಹೇರ್ ಬ್ಲಾಕ್ ಹೇರ್ ಆಗಿ ಕನ್ವರ್ಟ್ ಆಗುತ್ತೆ, ನ್ಯಾಚುರಲ್ ಆಗಿ ಕನ್ವರ್ಟ್ ಆಗುತ್ತೆ, ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಮತ್ತೆ ಏನಾದ್ರು ಡ್ಯಾಂಡ್ರಫ್ ಇತ್ತು ಅಂತ ಹೇಳಿದ್ರೆ ಕಡಿಮೆ ಆಗುತ್ತೆ. ನಿಮ್ಮ ಹೇರ್ ತುಂಬಾನೇ ಸಾಫ್ಟ್ ಆಗುತ್ತೆ, ಸ್ಕ್ಯಾಲ್ಪ್ ಹೆಲ್ತ್ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ, ಓಕೆನಾ. ಸೊ ಮೇನ್ ಆಗಿ ಈ 3 ಇಂಗ್ರೀಡಿಯೆಂಟ್ ಇಂದಾನೆ ನಿಮ್ಗೆ ಇಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುವಂಥದ್ದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಏನು ಕೂಡ ಆಗೋದಿಲ್ಲ. ಹಾಗಾದ್ರೆ ಹೇಗೆ ಯೂಸ್ ಮಾಡಬೇಕು ಈ ಒಂದು ಹೇರ್ ಕಲರ್ ಅಂತ ಹೇಳಿದ್ರೆ, ನೀಟಾಗಿ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಹೇಗೆ ಬೇಕಾಗಿ ಯೂಸ್ ಮಾಡೋ ಹಾಗಿಲ್ಲ. ಫಸ್ಟ್ ಯೂಸ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹೇರ್ ನೀವು ನೀಟಾಗಿ ವಾಶ್ ಮಾಡ್ಕೋಬೇಕು, ಓಕೆನಾ. ಸೊ ಶಾಂಪು ಹಾಕಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ನೀವೇನಾದ್ರು ಹೇರ್ ಆಯಿಲ್ ಏನಾದ್ರು ಅಪ್ಲೈ ಮಾಡಿದ್ರೆ ಅಂತ ಹೇಳಿದ್ರೆ ನೀಟಾಗಿ ಅದೆಲ್ಲದು ಕೂಡ ವಾಶ್ ಆಗಿರ್ಬೇಕು. ಆಲ್ರೆಡಿ ನೀವೇನು ಶಾಂಪು ಏನು ಹಾಕಿಲ್ಲ ಅಂದ್ರೂ ಕೂಡ ಫಸ್ಟ್ ಹೇರ್ ವಾಶ್ ಮಾಡ್ಕೋಬೇಕು. ಹೇರ್ ಎಲ್ಲ ವಾಶ್ ಆದ್ಮೇಲೆ ಸ್ವಲ್ಪ ಪೌಡರ್, ಅಂದ್ರೆ ನಿಮ್ಮ ಹೇರ್ ಈಗ ಕೆಲವರಿಗೆ ಶಾರ್ಟ್ ಹೇರ್ ಇರುತ್ತೆ, ಕೆಲವರಿಗೆ ಲಾಂಗ್ ಹೇರ್ ಇರುತ್ತೆ. ಸೊ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ನೀವು ಒಂದು ಬೌಲಲ್ಲಿ ಉಗುರು ಬೆಚ್ಚಗಿರೋ ನೀರಿರತ್ತಲ್ವಾ, ಸೊ ಆ ನೀರಿಗೆ ಪೌಡರ್ನ ಹಾಕಿ ನೀಟಾಗಿ ಅದನ್ನ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ರೂಪದಲ್ಲಿ ನೀವು ಅದನ್ನ ರೆಡಿ ಮಾಡ್ಕೋಬೇಕು, ಓಕೆನಾ. ಸೊ ಪೇಸ್ಟ್ ರೆಡಿ ಆದ್ಮೇಲೆ ಒಂದು 15 ಮಿನಿಟ್ಸ್ ಅಥವಾ ಒಂದು 10 ಮಿನಿಟ್ಸ್ ವರೆಗೂ ಕೂಡ ಕೂಲ್ ಆಗಕ್ಕೆ ಬಿಡಬೇಕು. ಇಮಿಡಿಯೇಟ್ ಆಗೆಲ್ಲ ಅಪ್ಲೈ ಮಾಡ್ಲಿಕ್ಕೆ ಹೋಗಬೇಡಿ. ವೈ ಬಿಕಾಸ್ ನೀವು ಉಗುರು ಬೆಚ್ಚಗಿರೋ ನೀರು ಹಾಕಿದ್ದೀರಾ, ಸೊ ಹಾಗಾಗಿ, ಓಕೆನಾ. ಸೊ ಅದು ನಾರ್ಮಲ್ ರೂಮ್ ಟೆಂಪರೇಚರ್ ಅಲ್ಲೇ ಕೂಲ್ ಆಗಬೇಕು. ಅಂಡ್ ಅದಾದ್ಮೇಲೆ ನಿಮ್ಗೆ ಎಲ್ಲೆಲ್ಲಿ ಹೇರ್ ಎಲ್ಲ ವೈಟ್ ಆಗಿದೆ ಎಲ್ಲಾ ಕಡೆ ಕೂಡ ನೀವು, ಅಂದ್ರೆ ಫುಲ್ ಹೇರ್ಗೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಅಥವಾ ನಿಮ್ಗೆ ಎಲ್ಲಿ ವೈಟ್ ಹೇರ್ ಇದೆ ಅಲ್ಲಿ ಕೆಲವರಿಗೆ ಒಂದ್ ಸ್ವಲ್ಪ ಭಾಗ ಇರುತ್ತೆ, ಕೆಲವರಿಗೆ ಎಲ್ಲಾ ಕಡೆನೂ ಕೂಡ ಒಂದೊಂದೊಂದೊಂದೊಂದು ಇರುತ್ತೆ. ಸೊ ಆ ರೀತಿನಲ್ಲಿ ನಿಮ್ಗೆ ಎಲ್ಲಿರುತ್ತೆ ಅಲ್ಲೇ ಕೂಡ ಅಪ್ಲೈ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಫುಲ್ ಹೇರ್ಗೂ ಕೂಡ ನೀವು ಇದನ್ನ ಅಪ್ಲೈ ಮಾಡಿಕೊಂಡು ಒಂದು ಅರ್ಧ ಗಂಟೆ ಅಥವಾ ಮಿನಿಮಮ್ ಅಂದ್ರೂ ಒಂದು 2 ಅವರ್ಸ್ ವರೆಗೂ ಕೂಡ ಹಾಗೇನೆ ನೀವು ಬಿಟ್ಕೋಬೇಕು, ಓಕೆನಾ. ಅಂಡ್ ತುಂಬಾ ಜನ ಬೇಗ ಡ್ರೈ ಆಗ್ಲಿ ಅಂತ ಹೇಳ್ಬಿಟ್ಟು ಫ್ಯಾನ್ ಕೆಳಗಡೆ ಕುತ್ಕೊಳ್ಳೋದು ಅಥವಾ ಬಿಸಿಲಿಗೆ ಹೋಗೋಂಥದ್ದು ಅಥವಾ ಇದು ಹೇರ್ ಡ್ರೈಯರ್ ಎಲ್ಲ ಇರತ್ತಲ್ವಾ, ಸೊ ಅದರಲ್ಲಿ ಡ್ರೈ ಮಾಡ್ಕೊಳ್ಳೋದು. ಸೊ ಆ ರೀತಿನೆಲ್ಲ ಮಾಡಕ್ ಹೋಗ್ಬೇಡಿ. ನಾರ್ಮಲ್ ನೀವು ಮನೆ ಒಳಗಡೆನೆ ರೂಮ್ ಟೆಂಪರೇಚರ್ ಅಲ್ಲೇ ಅದೆಲ್ಲದು ಕೂಡ ಸೆಟ್ ಆಗತ್ತೆ. ಫುಲ್ ಡ್ರೈ ಆಗ್ಬೇಕು ಅದೆಲ್ಲ, ಅಂದ್ರೆ ನಿಮ್ಮ ಹೇರ್ಗೆಲ್ಲ ಕೂಡ ಅದು ಹಿಡಿಬೇಕು. ಈಗ ಸಪೋಸ್ ನೀವೇನಾದ್ರು ಸ್ವಲ್ಪ ಅರ್ಜೆಂಟ್ ಇದ್ದೀರಾ ಅಂತ ಹೇಳಿದ್ರೆ ನೀವು 30 ಮಿನಿಟ್ಸ್ ಅರ್ಧ ಗಂಟೆವರೆಗೂ ಕೂಡ ನಿಮ್ಮ ಹೇರ್ಗೆ ನೀವು ಹಾಗೇನೆ ಬಿಟ್ಕೋಬೇಕು, ಸರಿನಾ. ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ನೀವು ಆರಾಮ ಫ್ರೀ ಇದ್ದೀರಾ ಅಂತ ಹೇಳಿದ್ರೆ 2 ಅವರ್ಸ್ ವರೆಗೂ ಕೂಡ ಹಾಗೆ ನಿಮ್ಮ ಹೇರ್ ಅಲ್ಲಿ ಇರಬೇಕು. ಅಂಡ್ ಅದಾದ್ಮೇಲೆ ನಾರ್ಮಲ್ ವಾಟರ್ ಅಲ್ಲಿ, ಅಂದ್ರೆ ಉಗುರು ಬೆಚ್ಚಗಿರೋ ನೀರಲ್ಲಿ ನೀವು ಹೇರ್ ವಾಶ್ ಮಾಡ್ಕೋಬೇಕು. ತುಂಬಾ ಬಿಸಿ ನೀರು ಅಪ್ಲೈ ಮಾಡುವಂಥದ್ದು, ಹಾಕೊಂಡು ವಾಶ್ ಮಾಡುವಂಥದ್ದು ಅಥವಾ ತುಂಬಾ ತಣ್ಣಗಿರೋದು ಯೂಸ್ ಮಾಡೋದು ಆ ರೀತಿನಲ್ಲಿ ಮಾಡಕ್ ಹೋಗ್ಬಿಡಿ. ಉಗುರು ಬೆಚ್ಚಗಿರೋ ನೀರಲ್ಲಿ ನೀವು ಹೇರ್ ವಾಶ್ ಮಾಡ್ಕೋಬೇಕು. ಸೊ ನೀಡಿತ್ತು ಅಂತ ಹೇಳಿದ್ರೆ ಶಾಂಪೂ ಯೂಸ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ನೀವು, ಅಂದ್ರೆ ನಾರ್ಮಲ್ ಒಂದು ವಾಟರ್ ಅಲ್ಲೇ ನೀವು ಹೇರ್ ಎಲ್ಲದು ಕೂಡ ಡೈ ಎಲ್ಲ ಏನಿರುತ್ತೆ ಕಲರ್ ಎಲ್ಲದು ಕೂಡ ವಾಶ್ ಮಾಡ್ಕೊಳ್ಳಿ, ಓಕೆನಾ. ಅಂಡ್ ಅದಾದ್ಮೇಲೆ ನೀವು ಮತ್ತೆ ಹೇರ್ ಡ್ರೈಯರ್ ಇರತ್ತಲ್ವಾ, ಸೊ ಅದರಲ್ಲಿ ಹೇರ್ ಎಲ್ಲದು ಕೂಡ ಡ್ರೈ ಮಾಡ್ಕೊಳ್ಳೋದು ಅಥವಾ ಫ್ಯಾನ್ ಕೆಳಗಡೆ ಕುತ್ಕೊಳ್ಳೋದು ಅಥವಾ ಬಿಸಿಲಿಗೆ ಡೈರೆಕ್ಟ್ ಆಗಿ ಹೋಗೋದು ಆ ರೀತಿನಲ್ಲೆಲ್ಲ ಮಾಡಕ್ ಹೋಗ್ಬೇಡಿ. ನಾರ್ಮಲ್ ಆಗಿ ನೀವು ಹೇಗೆ ಅಂದ್ರೆ ಮನೇಲೆ ಒಳಗಡೆನೆ ನೀವು ಹೇರ್ನ ಫುಲ್ ಡ್ರೈ ಮಾಡ್ಕೋಬೇಕು, ಓಕೆನಾ. ಅಂಡ್ ಈ ಒಂದು ಹೇರ್ ಕಲರ್ ಯಾರು ಯೂಸ್ ಮಾಡಬೇಕು ಯಾರು ಯೂಸ್ ಮಾಡಬಾರ್ದು ಅಂತ ಹೇಳಿ ನೋಡೋಣ. ಸೊ ನೀವೇನಾದ್ರೂ ಎಬೋ 16 ಇಯರ್ಸ್ ಇದ್ದೀರಾ ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಬೋದು. ಗಂಡು ಮಕ್ಕಳು ಹೆಣ್ಮಕ್ಳು ಯಾರು ಬೇಕಾದ್ರೂ ಕೂಡ ಯೂಸ್ ಮಾಡ್ಬೋದು, ಸರಿನಾ. ಬಿಲೋ 16 ಇದ್ದೀರಾ ಅಂತ ಹೇಳಿದ್ರೆ ಸೊ ದಯವಿಟ್ಟು ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ನೀವಾಗಿನೇ ಓನಾಗಿ ಚೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಮತ್ತೆ ಪ್ರೆಗ್ನೆಂಟ್ ಲೇಡೀಸ್, ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಇದ್ದೀರಲ್ಲ, ಕೆಲವೊಬ್ಬರಿಗೆ ಇದು ಸೆಟ್ ಆಗತ್ತಂತೆ, ಕೆಲವೊಬ್ಬರಿಗೆ ಇದು ಸೆಟ್ ಆಗೋದಿಲ್ಲ ಅಂತೆ. ಸೊ ನಿಮ್ಗೆ ಇದು ಬೇಕೇ ಬೇಕು ಅಂತ ಹೇಳಿದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೊಂಡು ಅವ್ರ ಪರ್ಮಿಷನ್ ಇತ್ತು ಅಂತ ಹೇಳಿದ್ರೆ ಸೊ ನೀವು ಯೂಸ್ ಮಾಡ್ಬೋದು. ಸೊ ಅವ್ರು ನಿಮ್ಮನ್ನ ಎಕ್ಸಾಮೈನ್ ಮಾಡ್ತಾರೆ, ನಿಮ್ಮ ಹೇರ್ಗೆ ಇದು ಸೂಟ್ ಆಗುತ್ತೋ ಅಥವಾ ನಿಮ್ಮ ಬಾಡಿಗೆ ಇದು ಸೂಟ್ ಆಗುತ್ತೋ ನೀವು ಅಪ್ಲೈ ಮಾಡಿದಾಗ ಅಂತ ಹೇಳಿ. ಸೊ ಹಾಗಾಗಿ ನಾರ್ಮಲ್ ಇದ್ದೀರಾ, ನೀವು ಎಬೋ 16 ಇಯರ್ಸ್ ಇದ್ದೀರಾ ಅಂತ ಹೇಳಿದ್ರೆ ಮೆನ್ ಅಂಡ್ ವುಮೆನ್ಸ್ ನೀವಿಬ್ರು ಕೂಡ ಯೂಸ್ ಮಾಡ್ಬೋದು, ಸರಿನಾ. ಅಂಡ್ ಎಷ್ಟು ಪ್ರೈಸ್ ಅಲ್ಲಿ ಅಂತ ಹೇಳಿದ್ರೆ ನಾನು ತಮ್ಲೈನ್ ಅಲ್ಲೇ ಹಾಕ್ಬಿಟ್ಟಿದ್ದೀನಿ. ಜಸ್ಟ್ ನಿಮಗೆ 220 ರೂಪಾಯಿನಲ್ಲಿ ಸಿಗುತ್ತೆ. ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. 150 ಗ್ರಾಮ್ಸ್, ಓಕೆನಾ, ಜಾಸ್ತಿನೇ ಕ್ವಾಂಟಿಟಿ ಇದೆ. ಸೊ ನೋಡಿ ಇಷ್ಟ ಆಯ್ತು ಅಂತ ಹೇಳಿದ್ರೆ ಯೂಸ್ ಮಾಡಿ. ಮತ್ತೆ ನೀವು ಮಂತ್ಲಿ ಒಂದ್ಸಾರಿ ಕೂಡ ಇದನ್ನ ಯೂಸ್ ಮಾಡ್ಬೋದು. ಇಲ್ಲ ಅಂದ್ರೆ ಒಂದು 15 ಡೇಸ್ಗೆ ಒನ್ಸ್ ನೀವು ಯೂಸ್ ಮಾಡ್ಬೋದು, ಸರಿನಾ. ಸೊ ನಿಮಗೆ ಗೊತ್ತಿರತ್ತೆ ನಿಮ್ಗೆ ಯಾವಾಗ ಹೇರ್ ಎಲ್ಲದು ಕೂಡ ಮತ್ತೆ
ಏನು ವೈಟ್ ಆಗ್ತಾ ಬರುತ್ತಲ್ವಾ, ನೀಡ್ ಇದ್ದಂಗೆ ನೀವು ಯೂಸ್ ಮಾಡ್ಕೊಂಡು ಹೋಗ್ಬೋದು. ಅಂಡ್ ಈ ಹೇರ್ ಕಲರ್ ಬಗ್ಗೆ ಏನೋ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡದಂತೆ ಇವತ್ತಿನ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.